ನಮಸ್ಕಾರ ಸ್ನೇಹಿತರೆ, ಎಪಿಸೋಡ್ 47ರ ರಿವ್ಯೂಗೆ ತಮ್ಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಅವರು ಸೇಫ್ ಆದಂತ ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ನೀಡಿದ್ರು. ನಿಮ್ಮ ಪೈಕಿ ಯಾರಾದ್ರೂ ಒಬ್ಬರನ್ನ ನಾಮಿನೇಷನ್ ಮಾಡಿ ಅಂತ. ಸೊ ಸೇಫ್ ಆದಂತ ಕಂಟೆಸ್ಟೆಂಟ್ಸ್ ತಂಡದವರು ಡಿಸ್ಕಷನ್ ಮಾಡ್ತಾ ಇದ್ರು ಗಾರ್ಡನ್ ಏರಿಯಾದಲ್ಲಿ. ಬಹುತೇಕ ಹೇಳ್ಬೇಕಂದ್ರೆ ಎಲ್ಲರೂ ಸಹ ಅಲ್ಲಿದ್ದವರು ಸುದೀರ್ ಅವ್ರನ್ನ ಕಳ್ಸೋಣ ನಾಮಿನೇಷನ್ಗೆ, ಸುದೀರ್ ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ಸುದೀರ್ ಸಹ ಇದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ನಾನು ಆ ತರ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ. ಅಂಡ್ ಈಗಾಗಲೇ ಏನು ನಾಮಿನೇಟೆಡ್ ತಂಡದಿಂದ ಟಾಸ್ ನಲ್ಲಿ ವಿನ್ ಆಗಿ ಈ ಒಂದು ಇದಕ್ಕೆ ಬಂದಿದ್ರು ಟೀಮ್ಗೆ ಸುದೀರ್. ಸೊ ಅದಕ್ಕೆ ಅವ್ರು ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ನಾನು ಒಪ್ಕೊಳ್ಳಲ್ಲ, ಅದನ್ನ ನಾನು ಹೋಗೋದಿಲ್ಲ, ಬೇಕಾದ್ರೆ ನೀವ್ ಯಾರಾದ್ರೂ ಹೋಗಿ ಅಂತ ಹೇಳ್ತಾ ಇದ್ರು. ಅಭಿ ಅವ್ರ ಹೆಸರನ್ನು ಸಹ ತಗೊಳ್ತಾ ಇದ್ರು. ಅಂಡ್ ಇಲ್ಲಿ ಮನೆ ಒಳಗಡೆ ರಘು ಅವ್ರ ಆಗಿರ್ಬೋದು, ಅಶ್ವಿನಿ ಜಾನ್ವಿ ಅವ್ರ ಆಗಿರ್ಬೋದು, ರಾಶಿಕಾ ಅವ್ರು ಏನ್ ನಿರ್ಧಾರ ತಗೊಂಡಿದ್ರು ಆ ಒಂದು ನಿರ್ಧಾರದ ಬಗ್ಗೆ ಮಾತಾಡ್ತಾ ಇದ್ರು. ರಾಶಿಕಾ ಅವಳ ಗುಂಡಿ ಅವಳೇ ತೋಡ್ಕೊಂಡ್ಲು, ಸರಿಯಾದಂತ ನಿರ್ಧಾರ ತಗೊಳ್ಳಿಲ್ಲ, ಮೂರ್ಖತನ ತೋರಿಸ್ಬಿಟ್ಲು. ನಾವು ತಂಡದಲ್ಲಿದ್ದಂತ 7 ಕಂಟೆಸ್ಟೆಂಟ್ಗಳು ಅಥವಾ 6 ಕಂಟೆಸ್ಟೆಂಟ್ಗಳು ಎಲ್ಲರೂ ಒಮ್ಮತಕ್ಕೆ ಬಂದು ನಮ್ಮ ಸೇವಿಂಗ್ ನಾವು ನೋಡ್ಕೊಳ್ಳಿದ್ರೆ ರಕ್ಷಿಕಾಗೆ ಸೇವ್ ಆಗಮ್ಮ ನೀನು ಅಂತ ನಾವು ಅವಕಾಶ ಮಾಡಿಕೊಟ್ಟಾಗ ಅದ್ರಲ್ಲೂ ಸಹ ಒಂಥರ ಅತಿರೇಕದ ವರ್ತನೆ ಮಾಡಿದ್ಲು. ಸುಮ್ನೆ ಇಲ್ದೇ ಇರೋ ಟಾಪಿಕ್ ತಗೊಂಬಾರದು. ನಿನ್ನೆ ಡಿಸ್ಕಷನ್ ಆಗ್ಬೇಕಾದ್ರೆ ಅಭಿ ಹೆಸರೇ ತಗೊಂಬಂದಾಗ ಇವತ್ತು ಮಾತ್ರ ಚೇಂಜ್ ಆಗ್ಬಿಡ್ತು, ನೈಟ್ಗೆ ಚೇಂಜ್ ಆಗ್ಬಿಟ್ಟಿದ್ದಾಳೆ ಅನ್ನೋ ತರ ಡಿಸ್ಕಷನ್ ಮಾಡ್ತಾ ಇದ್ರು. ಇಲ್ಲಿ ರಕ್ಷಿತಾ ಮತ್ತೆ ರಾಶಿಕಾ ಬಂದು ರಘು ಅವ್ರ ಹತ್ರ ಮಾತಾಡ್ತಾ ಇದ್ರು. ಅದೇನಪ್ಪಾ ಅಂದ್ರೆ ನಿನ್ನೆ ನಮ್ ಕಡೆಯಿಂದ ಮಿಸ್ಟೇಕ್ ಆಗೋಗಿದೆ, ಆ ಮಿಸ್ಟೇಕ್ ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಈ ನಿರ್ಧಾರ ತಗೊಂಡ್ವಿ, ಸ್ಟ್ಯಾಂಡ್ ತಗೊಂಡ್ವಿ. ನಾವು ಸೇವ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬೇರೆ ಕಂಟೆಸ್ಟೆಂಟ್ ನ ನಾಮಿನೇಷನ್ ತಗೊಂಬರೋದು ಎಷ್ಟು ಸಮಂಜಸ ಸರ್ ಅಂತ ಮಾತಾಡ್ತಾ ಇದ್ರು. ಇಲ್ಲಿ ನಾವು ನೋಡ್ಕೊಂಡ್ರೆ ಈ ಅಭಿ ಅವರು ಫುಲ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇವ್ರ ಹೆಂಗ್ ಭಾವನೆ ಮಾಡ್ತಾರೆ. ಬಿಗ್ ಬಾಸ್ ಮನೆ ನಾವು ನೋಡ್ಕೊಳ್ಳೋದ್ರೆ ಅಭಿ ಅವರು ಕ್ಲಾಸ್ ಕಾಲ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಷ್ಟರ ಮಟ್ಟಿಗೆ ಕಾಣ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇವರ ಗೇಮ್ ಇವ್ರು ಆಡೋದ್ರ ಬದಲಿಗೆ, ಇಂಡಿವಿಜುವಲ್ ಆಟ ತೋರ್ಸೋದ್ರ ಬದಲಾಗಿ ಅಭಿ ಅವ್ರಿಗೋಸ್ಕರ, ಅಭಿಗೆ ಫೇವರ್ ಮಾಡೋದಕ್ಕೋಸ್ಕರ ನಿಜವಾಗ್ಲೂ ಎಡವಟ್ ಮಾಡ್ಕೊಂಡ್ರು. ಅಷ್ಟೊಂದು ಗುಡ್ ವೇಲ್ ಕಾಣ್ಲಿಲ್ಲ ರಾಶಿಕಾ ಮತ್ತೆ ರಕ್ಷಿತ್ ಅವ್ರ ಆಟ ಅಂತಾನೆ ಹೇಳ್ಬೋದು. ನಂತರ ರಕ್ಷಿತ್ ಅವ್ರು ಇಲ್ಲ ನಾನು ತಪ್ಪು ಮಾಡ್ಬಿಟ್ಟಿದ್ದೆ, ಅದರಿಂದ ರೆಕ್ಟಿಫೈ ಮಾಡ್ಕೊಳ್ಳೋಕೆ ನಾನು ಸ್ಟ್ಯಾಂಡ್ ತಗೊಂಡೆ ಅಂತ ರಕ್ಷಿತ್ ಅವ್ರು ವಾದ ಮಾಡ್ತಾ ಇದ್ರು. ಮೇ ಬಿ ಅವ್ರ ಪರ್ಸನಲ್ ಏನಾದ್ರು ಅನ್ಸಿರ್ಬೋದು, ಮೇ ಬಿ ನಾನು ತಪ್ಪು ಮಾಡಿದೆ ರಘು ಅವ್ರ ವಿಚಾರದಲ್ಲಿ, ರಘು ಅವ್ರ ನಾಮಿನೇಷನ್ ತಗೊಂಬಾರ್ದಾಯ್ತು, ನಾನು ನಾಮಿನೇಷನ್ ಇಡ್ಬೇಕಾದಂತ ಕಂಟೆಸ್ಟೆಂಟ್ ವೀಕ್ ಇರ್ಬೇಕು, ಅವ್ರು ಸ್ಟ್ರಾಂಗ್ ಅಲ್ಲ ಅಂತ ಅವ್ರಿಗೆ ಏನಾರ ಭಾವನೆ ಬಂದಿರ್ಬೇಕೇನೋ. ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಡೇ ಬೈ ಡೇ ಸ್ವಲ್ಪ ನೋಡ್ಕೊಂಡ್ರೆ ನಾವು ಏನ್ ಪ್ರಾರಂಭದಲ್ಲಿ 3-4 ವಾರಗಳು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋಗಿದ್ರು. ಇವಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೆಚೂರ್ಡ್ ಆಗಿ ಮಾತಾಡ್ತಾ ಇದಾರೆ, ಸ್ವಲ್ಪ ಲಾಜಿಕ್ ಆಗಿ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ಏನ್ ಕಿಚನ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ರಾಶಿಕಾ ನಿರ್ಧಾರದ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆಲ್ಲರಿಗೂ ಸಹ ನಾಮಿನೇಷನ್ ಇಂದ ಪಾರಾಗ್ಬೇಕು, ಸೇವ್ ಆಗ್ಬೇಕು ಅನ್ನೋ ಆಸೆ ಇದೆ. ಬಟ್ ಎಲ್ಲೋ ಒಂದ್ ಕಡೆ ತಂಡ ಅಂತ ಬಂದಾಗ ನಾವೇನೆ ಖುದ್ದಾಗಿ ರಾಶಿಕಾನ ಹೆಸರು ತಗೊಂಡ್ವಿ, ಗೇಮ್ ಚೆನ್ನಾಗಿ ಆಡಿದಾಳೆ ಅಂತ ರಾಶಿಕಾಗ ಅವಕಾಶ ಮಾಡ್ಕೊಟ್ವಿ. ನಮಗೂ ಸಹ ಸೇಫ್ ಆಗ್ಬೇಕು ಅನ್ನೋದಿದೆ. ಮುಂದೆ ಗೇಮ್ ಬರುತ್ತೋ ಗೇಮ್ ಬರಲ್ಲೋ ಗೊತ್ತಿಲ್ಲ ಅಂತ ಡೌಟ್ ಅಲ್ಲಿ ಇದ್ರು ಸಹ ನಾವು ಅವಕಾಶ ಮಾಡ್ಕೊಟ್ರು, ಅದ್ರ ಉಪಯೋಗ ಮಾಡ್ಕೊಳ್ಳಿಲ್ಲ. ನಮ್ಮ ಎಫರ್ಟ್ಸ್ ನ, ಬಿಗ್ ಬಾಸ್ ಟೀಮ್ ನ ಎಫರ್ಟ್ಸ್ ನ, ಗೇಮ್ ನ ಏನ್ ಡಿಸೈನ್ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಅವರೆಲ್ಲ ಎಫರ್ಟ್ಸ್ ಹಾಕಿದ್ರು, ಅದು ಮತ್ತೆ ನಮ್ಮ ಎಫರ್ಟ್ಸ್ ನೆಲ್ಲ ಒಂಥರ ಯೂಸ್ ಇಲ್ದಿರ ಮಾಡ್ಬಿಟ್ಲು ಅನ್ನೋ ತರ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದ್ರು. ಅಂಡ್ ಮಾಡೋ ಡಿಸಿಷನ್ಸ್ ಬಗ್ಗೆ ಕೊಟ್ರು. ಇದೇನಪ್ಪಾ ಅಂದ್ರೆ ಸೇಫ್ ಆದಂತ ಕಂಟೆಸ್ಟೆಂಟ್ಸ್ ಸಹ ಒಂದು ನಿರ್ಧಾರಕ್ಕೆ ಬರಕ್ಕಾಗಿಲ್ಲ, ಒಬ್ಬ ಕಂಟೆಸ್ಟೆಂಟ್ ನ ನಾಮಿನೇಷನ್ ಮಾಡೋದಕ್ಕೆ ಆಗಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಅವರು, ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಅಂತ ಮಾಡುವವರಿಗೆ ಮತ್ತೆ ಅಧಿಕಾರ ನೀಡಿದ್ರು. ಈ ಸರಿ ಏನಪ್ಪಾ ಟ್ವಿಸ್ಟ್ ಇಟ್ರು ಅಂದ್ರೆ ಕೇವಲ ಸೇಫ್ ಆದಂತ ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರನ್ನ ನಾಮಿನೇಷನ್ ತರೋದಷ್ಟೇ ಅಲ್ಲ, ಇಲ್ಲಿ ಏನು ನಾಮಿನೇಟೆಡ್ ತಂಡದವರಿದ್ರು ಆ ನಾಮಿನೇಟ್ ತಂಡದಿಂದ ಸಹ ಒಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡ್ಬೇಕಾಯ್ತು. ಸೊ ಈ ಡೈರೆಕ್ಟ್ ನಾಮಿನೇಷನ್ ಏನಾಗುತ್ತೆ ಅಪ್ಪ ಅಂದ್ರೆ, ಇನ್ ಕೇಸ್ ಏನಾದ್ರು ಮುಂದೆ ಗೇಮ್ ಬಂದು ಸಹ ಗೇಮ್ ನಲ್ಲಿ ಗೆದ್ರು ಸಹ ನಾಮಿನೇಷನ್ ವಿಚಾರ ಬಂದಾಗ ಸ್ವ್ಯಾಪ್ ಆಗೋದಕ್ಕಾಗೋದಿಲ್ಲ ಅನ್ನೋದು ಈ ಒಂದು ಡೈರೆಕ್ಟ್ ನಾಮಿನೇಷನ್ ವಿಚಾರ ಆಗಿರುತ್ತೆ. ಸೊ ಡೈರೆಕ್ಟ್ ನಾಮಿನೇಷನ್ ಆಗಿರೋರು ಪಕ್ಕ 100% ನಾಮಿನೇಷನ್ ಅಲ್ಲಿ ಇದ್ದೇ ಇರ್ತಾರೆ. ಈ ಒಂದು ವಾರದ ನಾಮಿನೇಷನ್ ಅವ್ರಿಗೆ ವೋಟಿಂಗ್ ಪ್ರೋಸೆಸ್ ನಡೆಯುತ್ತೆ ಅನ್ನೋ ತರ. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಇಲ್ಲಿ ಬಂದ್ಬಿಟ್ಟು ಮಾಡೋರು ಸುದ್ದಿ ಅವ್ರ ಹೆಸರು ತಗೊಂಡ್ರು, ನಂತರ ರಘು ಅವ್ರ ಹೆಸರು ತಗೊಂಡ್ರು. ಅಂಡ್ ಇಲ್ಲಿ ಸ್ವಲ್ಪ ಮಾತಾಡಿದ್ರು. ಅದೇನಪ್ಪಾ ಅಂದ್ರೆ ಸರಿಯಾಗಿ ಇಬ್ರಿಗೂ ಒಂಥರ ಆಲ್ಮೋಸ್ಟ್ ಸೇಮ್ ರೀಸನ್ ತರಾನೇ ಇತ್ತು. 2 ವಾರಗಳಿಂದ ಸರಿಯಾಗಿ ಕಾಣಿಸ್ಕೊಳ್ತಾ ಇಲ್ಲ, ಗೇಮ್ ಸರಿಯಾಗಿ ಆಡ್ತಾ ಇಲ್ಲ ಅನ್ನೋ ತರ. ಬಟ್ ಎಲ್ಲೋ ಒಂದ್ ಕಡೆ ರಘು ಅವ್ರು ಕೊಟ್ಟಂತ ರೀಸನ್ ಏನಿದೆ ಅದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋ ತರ ಇತ್ತು. ಯಾಕೆಂದ್ರೆ ನಾವು ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಡಿಗೆ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಅಂಡ್ ಕಂಟೆಸ್ಟೆಂಟ್ ಗಳ ಪೈಕಿ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇರೋದಾಗಿರ್ಬೋದು, ಗೇಮ್ ನ ವಿಚಾರ ಅಂತ ಬಂದಾಗ ಗೇಮ್ ನಲ್ಲೂ ಅಷ್ಟೇನೆ ರಘು ಅವ್ರು ಟೂ ಗುಡ್ ಆಗಿ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ರಘು ಅವ್ರು ಗೇಮ್ ಆಡ್ತಾ ಇಲ್ಲ ಅಥವಾ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ಸ್ವಲ್ಪ ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಮೇ ಬಿ ಜನಗಳ ಜೊತೆಗೆ ಬೆರೀತಾ ಇಲ್ಲ, ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ ಅಷ್ಟೊಂದು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ನಿಜಾನೇ. ಎಲ್ಲಾ ಕಂಟೆಸ್ಟೆಂಟ್ ಗಳ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ. ಅಂಡ್ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಫನ್ ಅಥವಾ ಬೇರೆ ಏನಾನ ಮಾತಿನ ಮೂಲಕ ಹೈಲೈಟ್ ಆಗ್ತಾ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಟಾಸ್ಕ್ ಅಂತ ಬಂದಾಗ, ಇಲ್ಲ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ಬೇಕು ಅಂತ ವಿಚಾರ ಬಂದಾಗ ರಘು ಅವ್ರು ತುಂಬಾನೇ ಟೂ ಗುಡ್ ಆಗಿದ್ದಾರೆ ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ರಘು ಅವ್ರನ್ನ ಮತ್ತೆ ಸುದ್ದಿ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಿದ್ರು. ಸ್ಪಂದನ ಅವರು ಮಾಡುವವ್ರನ್ನ ಗಾರ್ಡನ್ ಏರಿಯಾಗೆ ತಗೊಂಡ್ಬಂದ್ಬಿಟ್ಟು ನೀವೇನ್ ಬಿಗ್ ಬಾಸ್ ನಿಮ್ಗೆ ಅಧಿಕಾರ ನೀಡಿದ್ರು, ಆಕ್ಚುಲಿ ಏನು 6 ಬಕೆಟ್ ಗಳಿಂದ ನಾಮಿನೇಷನ್ ಮಾಡ್ಬೇಕಾಯ್ತು ನೀರ್ ಹಾಕಿ ಅಂತ, ಆ ಒಂದು ಸಂದರ್ಭದಲ್ಲಿ ಸರಿಯಾದಂತ ರೀಸನ್ ಕೊಡ್ಲಿಲ್ಲ, ಸರಿಯಾದಂತ ರೀತಿಯಲ್ಲಿ ಮಾತಾಡ್ಲಿಲ್ಲ.
ಬಟ್ ಇವತ್ತು ನೀವು ನಾಮಿನೇಷನ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ, ಗುಡ್ ರೀಸನ್ ಕೊಟ್ರು ಇಷ್ಟು ಮಾತ್ರ ಆದ್ರೂ ಮಾತಾಡ್ಬೇಕು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸುದಿಯವರು ಮತ್ತೆ ಸುದಿಯವರು ಮತ್ತೆ ರಿಷಾ ಅವರು ರಾಶಿಕಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ರಾಶಿಕಾ ಯಾವ ತರ ಬ್ಲಂಡರ್ ಮಾಡ್ಬಿಟ್ಲು, ತನ್ನ ನಿರ್ಧಾರವನ್ನು ಚೇಂಜ್ ಮಾಡ್ಬಿಟ್ಲು, ಸುಮ್ನೆ ವೇಸ್ಟ್ ಮಾಡ್ಬಿಟ್ಲು ಎಫರ್ಟ್ ಎಲ್ಲ. ರಾಶಿಕಾ ತನ್ನ ಆಟ ತಾನು ನೋಡ್ಕೊಳ್ದಿರ ಸುಮ್ನೆ ಬೇರೆ ಏನೇನೋ ಟ್ರೈ ಮಾಡಕ್ ಹೋಗ್ಬಿಟ್ಲು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಜಾನ್ವರ್ಸ್ ತುಂಬಾನೇ ಬೇಜಾರ್ಗೊಂಡು ಕೆಟ್ಟ ಹಠ ಅದು ನಮ್ದೇ ನಡಿಬೇಕು ಅನ್ನೋದು ಇದೆಯಲ್ಲ, ತುಂಬಾ ಕೆಟ್ಟ ಹಠ ಅದು. ತಂಡದಲ್ಲಿ ನಾವು ಇದೀವಲ್ಲ, ನಮ್ಮ ಅಭಿಪ್ರಾಯನೂ ಸಹ ಇದು ಮಾಡ್ಬೇಕಲ್ವ ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ಗಿಲ್ಲಿ ಹತ್ರ ಇಲ್ಲಿ ರಘು ಅವ್ರ ನನ್ಗೆ ತುಂಬಾ ಕನ್ಫ್ಯೂಸ್ಡ್ ಆಗಿ ಹೋಗ್ತಾ ಇದೆ, ಯಾಕೆ ನನ್ನ ನಾಮಿನೇಷನ್ ಮಾಡ್ತಾ ಇದ್ರು ಅಂತ ಅರ್ಥನೇ ಆಗ್ತಾ ಇಲ್ಲ. ಅಂಡ್ ಈ ಒಂದ್ ವಾರ ನನ್ನ ಬರ್ತ್ಡೇ ಸಹ ಇದೆ, ಈ ಒಂದ್ ವಾರ ನನ್ನ ನಾಮಿನೇಷನ್ ಇರಬಾರ್ದು ಅಂತ ಅನ್ಕೊಂಡಿದ್ದೆ. ರಕ್ಷಿತಾ ಶೆಟ್ಟಿ ಕೊಟ್ಟು ರೀಸನ್ಸ್ ನನ್ನ ನಾಮಿನೇಷನ್ ತಂದಿದ್ದು ಸಹ ನನ್ ಕನ್ಫ್ಯೂಸ್ ಆಯ್ತು. ಈಗ ಮಾಡಿ ಕೊಡ್ತಾರ ರೀಸನ್ ಇಂದನೂ ಸಹ ನನ್ಗೊಂಥರ ಕನ್ಫ್ಯೂಷನ್ ಆಯ್ತು ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಅಭಿ ಬಗ್ಗೆ ಯಾಕೆ ಅಭಿ ಸೇಫ್ ಗೇಮ್ ಮಾಡ್ತಾ ಇದ್ದಾನೆ ಅಥವಾ ಅಭಿ ಬಿಗ್ ಬಾಸ್ ಮನೇಲಿ ಯಾಕೆ ನಾಮಿನೇಷನ್ ಇರಬೇಕು ಅಂದ್ಬಿಟ್ಟು ರಿಷಾ ಅವರು ಮಾತಾಡ್ತಾ ಇದ್ರು. ಇಲ್ಲಿ ರಿಷಾ ಅವ್ರು ಏನಪ್ಪಾ ಅಂದ್ರೆ ಕಂಟೆಸ್ಟೆಂಟ್ ಇಲ್ದೇ ಇದ್ದಂತ ಸಂದರ್ಭದಲ್ಲಿ ಅವ್ರ ಹಿಂದೆಗಡೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅವ್ರ ತುಂಬಾ ಆಕ್ಚುಲಿ ಅವ್ರ ಕಾಂಪಿಟೇಟರ್ ಅಲ್ಲ, ಅವ್ರ ಗೇಮೇ ಸರಿಯಾಗಿ ಆಡ್ತಾ ಇಲ್ಲ ಅನ್ನೋ ಪೋಟ್ರೆ ಆಗೋದ್ರೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳ ಕೂತ್ಕೊಂಡು. ಬಟ್ ಆ ಒಂದು ಕಂಟೆಸ್ಟೆಂಟ್ ಹತ್ರ ಅದೇ ರಿಷಾ ಅವ್ರು ಹೋಗ್ಬಿಟ್ಟು ಬೇರೆ ರೀತಿಯಲ್ಲಿ ಕನ್ವರ್ಸೇಷನ್ ಮಾಡಿಸ್ತಾ ಇರ್ತಾರೆ. ಓಕೆ ನೀವು ಹಂಗಿದ್ರ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಭಿಯವರ ವಿಚಾರ ತಗೊಂಡ್ರೆ, ಅಭಿಯವರ ವಿಚಾರದಲ್ಲಿ ಸುದಿಯವರ ಹತ್ರ ಆಗಿರ್ಬೋದು, ಮನೆ ಕಂಟೆಸ್ಟೆಂಟ್ ಗಳ ಹತ್ರ ಆಗಿರ್ಬೋದು, ಅಭಿ ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾನೆ, ತುಂಬಾ ವೀಕ್ ಕಂಟೆಸ್ಟೆಂಟ್ ಅಭಿ ಅನ್ನೋ ತರ ಮಾತಾಡಿದ್ರು. ಬಟ್ ಅಭಿ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕಾದ್ರೆ, ಡಿಸ್ಕಷನ್ ಮಾಡ್ಬೇಕಾದ್ರೆ ನಮ್ ಕಡೆ ಗೇಮ್ಸ್ ಸಹ ಇದ್ದಿದ್ರಿಂದ ನೀನ್ ಬಂದ್ರೆ ಗೇಮ್ಗೂ ಉಪಯೋಗ ಆಗುತ್ತೆ ಅನ್ನೋ ತರ ಡಿಸ್ಕಷನ್ ಮಾಡ್ತಾ ಇದ್ರು. ಇದು ನೋಡುವಂತ ವೀಕ್ಷಕರಿಗೆ ಅಷ್ಟು ಗುಡ್ ಆಗಿ ಕಾಣಲ್ಲ. ಅವ್ರು ಮೇ ಬಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಯಾಮಾರಿಸಬಹುದು, ಬಟ್ ಕ್ಯಾಮ್ರಾ ಯಾಮಾರ್ಸಕ್ ಆಗಲ್ಲ ಅನ್ನೋದು ಅವ್ರಿಗಿನ್ನ ಗೊತ್ತಿಲ್ಲ ಅನ್ಕೋತೀವಿ. ಅಂಡ್ ಸ್ಪಂದನ ವಿಚಾರ ತಗೊಂಡ್ರು ಅಷ್ಟೇ, ಸ್ಪಂದನ ಅವ್ರ ವಿರುದ್ಧವಾಗಿ ಹಿಂದೆ ಕೂತ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ತುಂಬಾನೇ ಡಿಸ್ಕಷನ್ ಮಾಡ್ತಾರೆ. ಬಟ್ ಸ್ಪಂದನ ಹತ್ರ ಸಹ ನಿನ್ನೆ ಹೋಗಿ ಒಂಥರ ಚೆನ್ನಾಗಿ ಮಾತಾಡ್ತಾ ಇದ್ರು, ಇದ್ರ ವಿಚಾರನು ಮಾತಾಡ್ತಾ ಇದ್ರು. ಅಂಡ್ ಕಾವ್ಯ ಅವ್ರು ಬಂದ್ರು. ಕಾವ್ಯ ಅವ್ರು ಬಂದ್ಬಿಟ್ಟು ಜಾನ್ವಿ ಅವ್ರು ಏನು ಬಿಗ್ ಬಾಸ್ ಅವರು ಸ್ಪಂದನ ಕೇವಲ ಕಲರ್ಸ್ ಕನ್ನಡದ ಒಂದು ಧಾರಾವಾಹಿ ನಟಿ ಆಗಿರೋದ್ರಿಂದ ಮಾತ್ರ ಉಳಿಸ್ಕೊಳ್ತಾ ಇದಾರೆ. ಅಂಡ್ ಇಲ್ಲಿ ರಾಶಿಕಾ ಮತ್ತೆ ಸ್ಪಂದನ ಏನಿದೆ ಅವ್ರದ್ದು ಸಹ ಈ ಕಲರ್ಸ್ ಕನ್ನಡದಿಂದಾನೇ ನಡೀತಾ ಇದೆ ಅನ್ನೋ ತರ ಮಾತಾಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೇಳಕ್ಕೆ ಕಾವ್ಯ ಅವ್ರು ಬಂದಿದ್ರು. ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ತಮ್ಮ ಗುಂಡಿನ ತಾವೇ ತೋಡ್ಕೊಳ್ತಾ ಇದಾರೆ, ಸ್ವಲ್ಪನೂ ಬುದ್ಧಿ ಇಲ್ದಿರೋ ನಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾವು ನೋಡ್ಕೊಂಡ್ರೆ ಈ ಒಂದು ವಿಚಾರದಲ್ಲಿ ಕಲರ್ಸ್ ಕನ್ನಡ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಇವ್ರಿಗೊಂದು ಅವಕಾಶ ಮಾಡ್ಕೊಡಿದೆ. ನೀವು ಜನಗಳನ್ನ ಮೆಚ್ಚಿಸ್ಬಿಟ್ಟು ನೀವು ನಿಮ್ಗೆ ಆದಂತ ಒಂದು ಸಪ್ರೇಟ್ ಫೇಮ್ ಮಾಡ್ಕೊಳ್ಳಿ ಅಂತ. ಸೊ ಇಷ್ಟು ವರ್ಷಗಳ ಕಾಲ ಇವರು ಸಹ ದುಡ್ದಿರೋದು ಅಥವಾ ಕಷ್ಟಪಟ್ಟಿರೋದೇನಂದ್ರೆ ನಮ್ಗೆ ಒಂದು ಬಿಗ್ ಬಾಸ್ ಅಂತ ಸ್ಟೇಜ್ ಸಿಗ್ಲಿ, ನಾವು ಸಹ ಜನರ ಹತ್ರ ಆಗೋಣ ಅಂತ ಆ ಒಂದು ಸ್ಟೇಜ್ಗೆ ಬಂದಿದ್ದಾರೆ. ಆ ಒಂದು ಸ್ಟೇಜ್ಗೆ ಬಂದಂತ ಸ್ಟೇಜ್ಗೆನೆ ಅಗೌರವ ತೋರಿಸೋದು, ಅವ್ರನ್ನೇ ತಪ್ಪಿಡೋದು ಅಷ್ಟೊಂದು ಸಮಂಜಸವಲ್ಲ. ಈಗ ಜನರಲ್ ಆಡಿಯನ್ಸ್ ಅಲ್ಲಿ ಹೊರಗಡೆ ಇರೋಂತ ವೀಕ್ಷಕರಲ್ಲಿ ಯಾರಿಗೆಲ್ಲ ಒಬ್ಬ ಕಂಟೆಸ್ಟೆಂಟ್ಸ್ ಇಷ್ಟ ಇರೋದಿಲ್ಲ, ಅವ್ರು ಆಟೋಮೆಟಿಕ್ಲಿ ಆ ಒಂದು ಟಾಪಿಕ್ ನ ಮಾತಾಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಅವ್ರಲ್ಲಿ ಕಲರ್ಸ್ ಕನ್ನಡದವರೇ ಬೇಕು ಅಂತ ಉಳಿಸ್ಕೊಂಡಿದ್ದಾರೆ ಇವ್ರನ್ನ. ಇವ್ರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ, ಕೇವಲ ಚಾನಲ್ ನಿಂದಾನೇ ಕಂಟಿನ್ಯೂ ಆಗ್ತಾ ಇದಾರೆ ಅನ್ನೋ ಅಭಿಪ್ರಾಯ ಜನಗಳಲ್ಲಿ ಕೆಲವರಲ್ಲಿ ಇರ್ತದೆ. ಬಟ್ ಬಿಗ್ ಬಾಸ್ ಶೋಗೆ ಹೋಗಿರುವಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಶೋ ನಲ್ಲಿ ಆತರ ಮಾಡೋದು ಅಷ್ಟೊಂದು ಕರೆಕ್ಟ್ ಅಲ್ಲ. ಈ ಒಂದು ಸಾಟರ್ಡೆ ಎಪಿಸೋಡ್ ನಲ್ಲಂತೂ ಸರಿಯಾದಂತ ರೀತಿಯಲ್ಲಿ ರುಬ್ತಾರೆ ಜಾನ್ವಿ ಅಂತ ಹೇಳ್ಬೋದು. ಸುದೀಪ್ ಸರ್ ಈ ಒಂದು ಫುಟೇಜ್ ಪ್ಲೇ ಮಾಡೋದ್ರ ಮೂಲಕವಾಗಿ ಸರಿಯಾದಂತ ಕ್ಲಾಸೇ ತಗೊಳ್ತಾರೆ ಜಾನ್ವಿ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ರಾಶಿಕಾ ಅವರು ಸೂರಜ್ ಹತ್ರ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು, ಏನೇನೆಲ್ಲ ಮಾತಾಡಿದ್ರು ಜಾನ್ವಿ ಅವರು, ಆ ಒಂದು ಪ್ರೋಸೆಸ್ ಏನಿತ್ತು, ಒಬ್ಬನ ಸೇವ್ ಮಾಡ್ಬೇಕು ಆ ಪ್ರೋಸೆಸ್ ಅಲ್ಲಿ ಅಂತ. ನಾನು ಈಗಾಗಲೇ ಒಬ್ಬ ಮಗನ ತಾಯಿ ಆಗಿರೋದ್ರಿಂದ ನನ್ಗೆ ಇಲ್ಲಿ ಯಾವ್ದು ಟ್ರ್ಯಾಕ್ ಇಲ್ಲ, ಸೊ ನನ್ನ ಚಾನಲ್ ಅವ್ರು ಉಳಿಸ್ಕೊಳ್ಳೋದೇ ಕಳಿಸ್ಬಿಡ್ತಾರೆ. ನಿಂದು ಮತ್ತೆ ಸೂರಜ್ ಟ್ರ್ಯಾಕ್ ಇರೋದ್ರಿಂದ ಚಾನಲ್ ಅವರು ನಿಮ್ಮನ್ನ ಉಳಿಸ್ಕೊಳ್ತಾರೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜಾನ್ವಿ ಅವರ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ಜನಗಳ ವೋಟಿಂಗ್ ಮೂಲಕ ಯಾರು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ತಾ ಇಲ್ಲ ಅಥವಾ ಕಂಟಿನ್ಯೂ ಆಗ್ತಾ ಬರ್ತಾ ಇಲ್ಲ, ಕೇವಲ ಏನೋ ಒಂದು ಟ್ರ್ಯಾಕ್ ನಿಂದಾನ ಇಲ್ಲಾಂದ್ರೆ ಇನ್ನು ಚಾನಲ್ ನಿಂದ ಸಪೋರ್ಟ್ ನಿಂದ ಕೇವಲ ಅದರಿಂದ ಮಾತ್ರನೇ ಇಲ್ಲಿ ಕಂಟಿನ್ಯೂ ಆಗ್ತಾ ಬರ್ತಾ ಇದಾರೆ ಅನ್ನೋ ಒಂದು ಅಭಿಪ್ರಾಯ ಜಾನ್ವಿ ಅವ್ರ ಮಾತನಾಡಿ ಬರೋ ತರ ಅವ್ರು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಸೂರಜ್ ಅವರು ಮತ್ತೆ ಸೂರಜ್ ಮತ್ತೆ ಅಶ್ವಿನಿ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಏನಪ್ಪಾ ಅಂದ್ರೆ ಸೂರಜ್ ಹೇಳ್ತಾ ಇದ್ರೆ ಗಿಲ್ಲಿ ಹೀರೋ ಆಗಕ್ ಪ್ರಯತ್ನ ಪಟ್ರೆ ನಾನ್ ನಾಮಿನೇಷನ್ ಹೋಗ್ತೀನಿ, ನಾನು ಸೇವ್ ಆಗಿ ಬರ್ತೀನಿ ಅಂತ ಹೀರೋ ಆಗಕ್ಕೆ ಪ್ರಯತ್ನ ಪಟ್ಟ, ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅನ್ನೋ ತರ ಸೂರಜ್ ಅವರು ಇಲ್ಲಿ ಮಾತಾಡ್ತಾ ಇದ್ರು. ಯಾವ ವಿಚಾರ ಅಂದ್ರೆ ಸೇಫ್ ಆದಂತ ಕಂಟೆಸ್ಟೆಂಟ್ ಬಗ್ಗೆ ಒಬ್ಬನ ನಾಮಿನೇಷನ್ ಮಾಡ್ಬೇಕಾಯ್ತು. ಸೊ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ಯಾವಾಗ ಸುದ್ದಿ ಅವ್ರು ಇಲ್ಲ ನಾನು ನಾಮಿನೇಷನ್ ಬರೋದೇನಂತ ಹೇಳ್ತಾ ಇದ್ರು. ಸರಿ ನನ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ನಾಮಿನೇಷನ್ಗೆ ಬರ್ತೀನಿ ಅನ್ನೋ ತರ ಮಾತಾಡ್ತಾ ಇದ್ರು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ರಾಶಿಕಾ ಅವ್ರು ಬಂದ್ಬಿಟ್ಟು ರಿಷಾ ಅವ್ರ ಬಗ್ಗೆ ಏನ್ ಹೇಳ್ತಾ ಇದ್ರು ಅಂದ್ರೆ, ರಿಷಾ ಸುಮ್ನೆ ಮಾತಾಡ್ತಾಳೆ, ಬಾಯ್ ಮಾಡ್ತಾ ಇರ್ತಾಳೆ ಅಷ್ಟೇನೆ, ನನ್ನನ್ನು ಅವಳು ಕಾಂಪಿಟೇಟರ್ ಅನ್ಕೊಂಡ್ಬಿಟ್ಟಿದ್ದಾಳೆ, ನನಗಿಂತ ಬೆಟರ್ ಗೆ ಇದನ್ನ ತೋರಿಸ್ಬಿಟ್ಟು ಬೇಕು ಅಂತ ನನ್ನ ಹತ್ರ ಮಾತಾಡಕ್ಕೆ ಇದ್ ಮಾಡಕ್ಕೆ ಬರ್ತಾಳೆ ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ಕಿಚನ್ ಏರಿಯಾದಲ್ಲಿ ಸುದಿ ಅವರು ಸೂರಜ್ ಬಗ್ಗೆ ಮಾತಾಡ್ತಾ ಇದ್ರು. ಆ ಒಂದು ಡಿಸ್ಕಷನ್ ಬಂದಾಗ ನೀವು ತುಂಬಾ ಅಂದ್ರೆ ತುಂಬಾ ವೀಕ್ ಕಂಟೆಸ್ಟೆಂಟ್ ಸೂರಜ್ ಅಂತ ನನಗೆ ಹೇಳ್ದ ಸೂರಜ್. ಬಟ್ ಸೂರಜ್ ಬಗ್ಗೆ ನಂಗೆ ತುಂಬಾನೇ ಒಳ್ಳೆ ಅಭಿಪ್ರಾಯ ಇದೆ. ಬಿಗ್ ಬಾಸ್ ಮನೆಗೆ ಏನ್ ಶಶಾಂಕ್ ಡೈರೆಕ್ಟರ್ ಬಂದಿದ್ರು,
ಆ ಒಂದು ಸಂದರ್ಭದಲ್ಲೂ ಸಹ ನಾನು ಇವ್ರು ಮೈಸೂರು ಹುಡುಗ ಸರ್, ಮುಂದೆ ಏನಾದ್ರು ಅವಕಾಶ ಕೊಡಿ ಸರ್ ಮುಂದೆ ಅನ್ನೋ ತರ ಮಾತಾಡ್ಕೊಟ್ಟೆ. ನಾನೇ ಒಳ್ಳೇದ್ ಬಯಸಿದೆ ಸೂರಜ್ಗೆ. ಬಟ್ ನನಗೇನೆ ಒಂಥರ ಫುಲ್ ಡಮ್ಮಿ ಪೀಸು ನೀವು ಸುದ್ದಿ ಅಣ್ಣ, ಏನಾದ್ರು ವೀಕ್ ಅನ್ನೋ ತರ ಮಾತಾಡ್ಬಿಟ್ನಲ್ಲ ಅನ್ನೋ ತರ ಬೇಜಾರು ಬೀಳ್ತಾ ಇದ್ರು. ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಏನ್ ಪ್ರೋಮೋ ರಿಲೀಸ್ ಮಾಡಿದ್ರು, ಇಬ್ರು ಮಧ್ಯೆ ಮಾತಿಲ್ಲ, ಡಿವೈಡ್ ಆಗಿದಾರೆ ಅನ್ನೋ ತರ. ಬಟ್ ಅದು ಎಪಿಸೋಡ್ ನಲ್ಲಿ ನಮ್ಗೆ ಆ ತರ ಸಿಗ್ಲೇ ಇಲ್ಲ. ಎಪಿಸೋಡ್ ನಲ್ಲಿ ಇಬ್ರು ಚೆನ್ನಾಗೆ ಮಾತಾಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಮೊದಲಿದ್ದಷ್ಟು ಕ್ಲೋಸ್ ಆಗಿರ್ಲಿಲ್ಲ. ಅಂಡ್ ಇವ್ರಿಬ್ರು ಒಬ್ರು ಕಾಲು ಒಬ್ರು ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದು ಕಾಮಿಡಿ ತರನೇ ಕಾಣಿಸ್ತಾ ಇತ್ತು. ಅಯ್ಯೋ ಇವ್ರಿಬ್ರು ಡಿವೈಡ್ ಆಗ್ಬಿಟ್ರೆ, ಅಯ್ಯೋ ದೂರ ಆಗಿದಾರೆ ಅನ್ನೋ ತರ ಕಾಣಿಸ್ತಾ ಇರ್ಲಿಲ್ಲ. ಅಂಡ್ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಂತೆ ಕಾವ್ಯ ಅವ್ರನ್ನ ರೇಗಿಸೋದಾಗಿರ್ಬೋದು, ಕಾವ್ಯ ಅವ್ರ ಗಿಲ್ಲಿ ಅವ್ರಂತ ಮಾತಾಡೋದಾಗಿರ್ಬೋದು, ಸ್ವಲ್ಪ ಫನ್ ಆಗೇ ಇತ್ತು. ಇವ್ರಿಬ್ರು ಮಧ್ಯೆ ಆತರ ಏನು ಡಿವೈಡ್ ಆಗಿರೋದು ಆತರ ಏನಿಲ್ಲ ಅನ್ನೋ ತರ ಕಾಣಿಸ್ತಾ ಇತ್ತು ನಮ್ಗೆ. ಅಂಡ್ ರಘು ಅವರು ಹೋಗ್ಬಿಟ್ಟು ಮಾಡೋರ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ರು. ನೀನ್ ಟಾಸ್ಕ್ ನ ವಿಚಾರವಾಗಿ ನನ್ನ ನಾಮಿನೇಷನ್ ಮಾಡಿದೆ, ಟಾಸ್ಕ್ ಸರಿಯಾಗಿ ಆಡ್ಲಿಲ್ಲ ಅಂತ ಹೇಳ್ದೆ ಅಲ್ವಾ, ಯಾವ ತರ ನಿನ್ಗೆ ಆತರ ಅನಿಸ್ತು? ಈಗ ಆಗ ಏನ್ ನಿನ್ನೆ ಬ್ಯಾಲೆನ್ಸಿಂಗ್ ಟಾಸ್ಕ್ ನೀಡಿದ್ರು, ಆ ಒಂದು ಟಾಸ್ಕ್ ನಲ್ಲೂ ಸಹ ನಾನೇ ಅಲ್ವಾ ನಮ್ಮ ಟೀಮ್ ನೆಲ್ಲ ಲೀಡ್ ಮಾಡಿ ಗೆಲ್ಸಿದ್ದು. ಅಂಡ್ ಕಳೆದ ವಾರ ಅಂದ್ರೆ ಟಾಸ್ಕ್ ನೀಡಿರ್ಲಿಲ್ಲ ಬಿಗ್ ಬಾಸ್ ಮನೇಲಿ, ಎಲ್ಲಾನು ಟಾಸ್ಕ್ ಇಲ್ದಿರ ಆಡ್ಬೇಕಾಯ್ತು. ಸೊ ನಿನ್ಗೆ ಯಾವ ತರ ಆತರ ಅನಿಸ್ತಪ್ಪ ಅನ್ನೋ ತರ ಮಾತಾಡ್ತಾ ಇದ್ರು. ಸೊ ಮಾಡೋರು ಇಲ್ಲಿ ನೀವು ಸಹ ನಾನು ಬಿಗ್ ಬಾಸ್ ಮೇಲೆ ಸರಿಯಾಗಿ ಮಾತಾಡಲ್ಲ ಅದು ಇದು ಅಂತ ನೀವು ಸಹ ನಾಮಿನೇಷನ್ ಮಾಡಿದಿರಲ್ವಾ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಬಂದು ಇದೇ ತರ ಮಾತಾಡ್ದ, ಇದೇ ತರ ಕೇಳದ್ನ, ನೀವು ನನ್ಗೆ ಆತರ ಅನ್ಸಿದ್ರೆ ಅದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಷನ್ ಮಾಡಿದೆ ಅನ್ನೋ ತರ ಇಲ್ಲಿ ಮಾಡೋರು ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನಪ್ಪಾ ಅಂದ್ರೆ ಒಬ್ಬರು ನಾಮಿನೇಷನ್ ಮಾಡಿದ್ವಿ ಅಂತ ಇನ್ನೊಬ್ಬರು ನಾಮಿನೇಷನ್ ಮಾಡೋದು ಯಥಾ ಪ್ರಕಾರ ನಡ್ಕೊಂಡು ಬರ್ತಾನೆ ಇರೋದು. ಬಟ್ ಎಲ್ಲೋ ಒಂದ್ ಕಡೆ ಮಾಡುವವ್ರು ಆತರ ಮಾಡಿಲ್ಲ, ಮೇ ಬಿ ಆತರ ಕಾಣಿಸಿರ್ಬೋದು ಏನಂತ ಅನ್ಕೊಂಡಿದ್ವಿ. ಬಟ್ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ನೋಡ್ಕೊಂಡ್ರೆ ಮಾಡುವವ್ರು ಆತರ ರಿಪ್ಲೈ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಓ ನಿಜವಾಗ್ಲೂ ಮೇ ಬಿ ಮಾಡುವವ್ರು ಇದಕ್ಕೇನೆ ಕೊಟ್ರೇನೋ, ಅವ್ರನ್ನ ಮಾಡಿದಕ್ಕೆ ಇವ್ರು ಮಾಡಿದ್ರೇನೋ ಅಂತ ಅಭಿಪ್ರಾಯ ಬಂದ್ಬಿಡುತ್ತೆ. ಸೊ ಆಮೇಲೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನೀಡಿದ್ರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ. ಈ ಒಂದು ಟಾಸ್ಕ್ ಆಡೋದಕ್ಕೆ ಧನುಷ್ ಅವರು ಮತ್ತೆ ರಘು ಅವ್ರು ಬಂದ್ರು. ಎಸ್ಪೆಷಲಿ ಫಸ್ಟ್ 2 ರೌಂಡ್ಸ್ ಅಂತೂ ರಘು ಅವ್ರು ತುಂಬಾನೇ ಕ್ವಿಕ್ ಆಗಿದ್ರು, ಸಖತ್ತಾಗಿ ಆಡಿದ್ರು. ಬಟ್ ಲಾಸ್ಟ್ ರೌಂಡ್ ನಲ್ಲಿ ಪಿಕ್ ಆಗಿದ್ದಂತ ಧನುಷ್ ಅವರು ಈ ಒಂದು ಟಾಸ್ಕ್ ನಲ್ಲಿ ಗೆದ್ರು. ಟಾಸ್ಕ್ ನ ವಿಚಾರ ಅಂತ ಬಂದ್ರೆ ಧನುಷ್ ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಕಂಟೆಸ್ಟೆಂಟ್ ಗಳು ಪ್ರತಿ ಸರಿ ಏನು ಧನುಷ್ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಅವ್ರಿಗೇನು ಅವಕಾಶ ಮಾಡ್ಕೊಡ್ತಾ ಇದಾರೆ, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇಲ್ಲ. ಈಗ ಒಂದು ಸ್ವಿಮ್ಮಿಂಗ್ ಪೂಲ್ ನ ಮ್ಯಾಟರ್ ತಗೊಂಡ್ರೆ, ಧನುಷ್ ಅವ್ರ ಟೀಮ್ ಅಲ್ಲಿ ಅವ್ರೊಬ್ಬರೇನ ಫಿಸಿಕಲಿ ಸ್ಟ್ರಾಂಗ್ ಇರೋದಂದ್ರೆ ಅಲ್ಲ, ಅವ್ರ ಟೀಮ್ ಅಲ್ಲಿ ಸೂರಜ್ ಸಹ ಇದ್ದಾನೆ, ಅಭಿ ಸಹ ಇದ್ದಾನೆ. ಅಂಡ್ ಗಿಲ್ಲಿ ಅವರು ಸಹ ಹಳ್ಳಿಯಿಂದ ಬರೋದ್ರಿಂದ ಸ್ವಿಮ್ಮಿಂಗ್ ಅದೆಲ್ಲ ಬರುತ್ತೆ. ಮೇ ಬಿ ಆ ಟೈರು ಆ ಒಂದು ಪೋಲ್ ನ ಎತ್ತೋದ್ರಲ್ಲಿ ಸ್ವಲ್ಪ ವೀಕ್ ಆಗ್ಬೋದು. ಅವರು ಸಹ ಎಪಿಸೋಡ್ ನಾನು ಹೇಳಿದ್ರು ಆ ಟೈರ್ ಎತ್ಕೊ ಬರೋದು ನಂಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದು ಗಿಲ್ಲಿ ಹೇಳಿದ್ರು. ಬಟ್ ಸೂರಜ್ ಅಂತ ಅಭಿ ವಿಚಾರಕ್ಕೆ ಬಂದ್ರೆ ಅವ್ರನ್ನ ಅವ್ರಿಂದ ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಇಲ್ಲ, ತೋರ್ಸ್ಕೊಳ್ತಾ ಇಲ್ಲ ಕಂಟೆಂಟ್. ನಾನು ಇದೀನಪ್ಪ, ನಾನು ಟಫ್ ಕಂಟೆಂಟರ್ ಅನ್ನೋ ತರ ಅವ್ರಿಬ್ಬರು ತೋರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಅನಿಸ್ತು ಪರ್ಸನಲ್. ಯಾಕೆಂದ್ರೆ ಸೂರಜ್ ಆಗಿರ್ಬೋದು, ಅಭಿ ಆಗಿರ್ಬೋದು ತುಂಬಾ ಉದ್ದಾನೂ ಇದಾರೆ ಅಂಡ್ ಫಿಸಿಕಲಿ ಫಿಟ್ ಇದಾರೆ. ಬರ್ಬೋದಾಯ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಾಕ್ ಮಾಡ್ಕೊಂಡು ಒಂದು ಟೈಮ್ ತಗೊಂಡ್ ಹೋಗ್ಬೋದಾಯ್ತು, ಸ್ವಿಮ್ಮಿಂಗ್ ಬರ್ಲಿಲ್ಲ ಅನ್ನೋ ಅಂತ ನನಗನ್ಸ್ತು. ಪ್ರತಿಯೊಂದು ಟಾಸ್ಕ್ಗೂ ಇವ್ರು ಧನುಷ್ ಅವ್ರನ್ನೇ ಕಳ್ಸಿಕೊಡ್ತಾ ಇದಾರೆ ಅಂತ. ಬಟ್ ಧನುಷ್ ಅವ್ರ ವಿಚಾರ ಮಾತಾಡಿದ್ರೆ, ಧನುಷ್ ಅವ್ರ ಟಾಸ್ಕ್ ನ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಮಾತಾಡುವಂತ ಮಾತುಗಳಾಗಿರ್ಬೋದು ತುಂಬಾ ಟೂ ಗುಡ್ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅವ್ರು ವಿನ್ ಆದ್ರು. ಇದಕ್ಕೂ ಮುಂಚೆ ಏನಪ್ಪಾ ಅಂದ್ರೆ ಒಂದು ಡಿಸ್ಕಷನ್ ಆಯ್ತು, ಈ ಒಂದು ಟಾಸ್ಕ್ ಯಾರು ಆಡ್ಬೇಕು ಯಾರು ಆಡಬಾರ್ದು ಅಂಡ್ ಯಾವ ತರ ಆಡ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ, ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ಒಂದು ಜಗಳ ಆಯ್ತು. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಅವರ ಮೊದಲಿಗೆ ಈ ಟಾಸ್ಕ್ ಆಡ್ಬೇಕಾ ಬೇಡ ಅಂತ ನಾವು ನಿರ್ಧಾರ ತಗೊಳ್ಳೋಣ. ಎಲ್ಲರೂ ಇವಾಗ ನಮ್ಮ ತಂಡದಲ್ಲಿ ಸದಸ್ಯರಿದ್ದೀರಿ, ಎಲ್ಲರೂ ಯಾರು ಮೆಜಾರಿಟಿ ಆಫ್ ದ ವೋಟ್ಸ್ ಏನ್ ಆಗ್ತಾರೆ ಆ ಒಂದು ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ ಅಂದ್ರೆ ಮಾತ್ರ ಈ ಒಂದು ಟಾಸ್ಕ್ ಆಡೋಣ. ಇಲ್ಲಾಂದ್ರೆ ಟಾಸ್ಕ್ ಆಡಿ ಆ ಒಂದು ಶ್ರಮನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ ನಮ್ಗೆ ಅದು ಕೊಟ್ಟಂತ ಅಧಿಕಾರವನ್ನು ಮೆಜಾರಿಟಿಯಿಂದ ಒಪ್ಕೊಳ್ದಿರ ಕೇವಲ ಒಮ್ಮತ ಬೇಕು ಅಂದ್ಬಿಟ್ಟು ಕಳ್ಕೊಂಡಿದೀವಿ. ಸೊ ಈ ಒಂದು ವಿಚಾರದಲ್ಲಿ ಒಮ್ಮತ ಬರಕ್ ಆಗಿಲ್ಲ ಅಂದ್ರೆ ಸಹ ಮೆಜಾರಿಟಿಗೆಲ್ಲ ಒಪ್ಕೊಳ್ತೀವಿ ಅಂದ್ರೆ ಟಾಸ್ಕ್ ಆಡೋಣ, ಇಲ್ಲಾಂದ್ರೆ ಬೇಡ ಅನ್ನೋದ್ರ ಡಿಸ್ಕಷನ್ ಆಗ್ತಾ ಇತ್ತು. ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾನು ಸಹ ಅಶ್ವಿನಿ ಅವ್ರು ಕೇಳಿದ್ರು, ರಕ್ಷಿತಾನು ಓಕೆ ಅಂತ ಹೇಳಿದ್ರು. ಇಲ್ಲಿ ಗಿಲ್ಲಿ ಅವರು ರಕ್ಷಿತಾನ ಕರೆದ್ಬಿಟ್ಟು ಕಿವಿಯಲ್ಲಿ ಏನೋ ಮಾತಾಡ್ತಾ ಇದ್ರು. ಸೊ ಈ ಒಂದು ವಿಚಾರಕ್ಕೆ ಅಶ್ವಿನ್ ಅವ್ರು ಬೇಗ ಸಿಟ್ಕೊಂಡ್ಬಿಟ್ರು, ಜೋರ್ ಕಿರ್ಚಾಡ್ಬಿಟ್ರು. ಅಂಡ್ ಇಲ್ಲಿ ಗಿಲ್ಲಿ ಅವ್ರಾದ್ರೆ ನಾವು ಗೇಮ್ ಆಡೋದು ಬೇಡ, ಗೇಮ್ ಅಲ್ಲಿ ಇಸ್ಬಿಡೋಣ, ಯಾವಾಗೂ ಗಲಾಟೆಗೆ ಕಾತ್ಕೊಂಡು ಕುಳ್ತಿರ್ತಾರ ಅದು ಒಂದು ಅಂತ ಅಶ್ವಿನಿ ಗೌಡ ಅವ್ರ ಮೇಲೆ ಮಾತಾಡ್ತಾ ಇದ್ರು. ಅಂಡ್ ರಕ್ಷಿತಾ ಅವ್ರು ಇಲ್ಲಿ ಇಲ್ಲ ನಾವು ಪರ್ಸನಲ್ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲಿ ರಕ್ಷಿತಾ ಗಿಲ್ಲಿ ತಪ್ಪ ಅಂತ ಹೇಳಿದ್ರೆ ರಕ್ಷಿತಾ ಗಿಲ್ಲಿ ತಪ್ಪು ಅಂತ ನಾವು ಹೇಳಕ್ ಆಗೋದಿಲ್ಲ. ಮೇ ಬಿ ಅವ್ರ ಪರ್ಸನಲ್ ವಿಚಾರನ ಮಾತಾಡಿರ್ಬೋದು. ಬಟ್ ಇಲ್ಲಿ ಅಶ್ವಿನಿ ಗೌಡ ತಪ್ಪ ಅಂತ ಹೇಳಿದ್ರೆ 100% ಅಶ್ವಿನಿ ಗೌಡ ತಪ್ಪ ಕಾಣಿಸೋದಿಲ್ಲ. ಯಾಕಂದ್ರೆ ಅವ್ರ ಟೀಮ್ ನಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಪ್ರತಿ ಸರಿ ಗಿಲ್ಲಿ ಅವರು ರಕ್ಷಿತಾವನ್ನು ಮಾತಾಡ್ತಾ ಇದ್ದಾಗ ಮೇ ಬಿ ಏನಾದ್ರು ರಕ್ಷಿತಾ ನಿಜವಾಗ್ಲೂ ಗಿಲ್ಲಿ ಅವರಿಂದಾನೇ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರ, ಗಿಲ್ಲಿ ಅವರಿಂದಾನೇ ನಮ್ ನಿರ್ಧಾರಕ್ಕೆ ಅಡ್ಡ ನಿಂತ್ಕೊಂತಾ ಇದಾರ ಅನ್ನೋ ಭಾವನೆ ಅವರಲ್ಲಿ ಬಂದಿರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಮೇ ಬಿ ಕಳೆದ ಏನೋ ಒಂದು ಆಫರ್ ನೀಡಿದ್ರು ಬಿಗ್ ಬಾಸ್ ಅವರು, ಒಂದು ಆಫರ್ ಕಳ್ಕೊಳ್ಳೋದಕ್ಕೆ ಮೇ ಬಿ ಗಿಲ್ಲಿ ಅವ್ರ ಅಡ್ವೈಸ್ ತಗೊಂಡು ರಕ್ಷಿತಾ ಆತರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಆತರ ಆಯ್ತೇನೋ ಒಂದು ಭಾವನೆ ಅವ್ರದ್ದು ಬಂದಿದ್ರಿಂದ ಸ್ವಲ್ಪ ಬೇಗನೆ ಸಿಟ್ಕೊಂಡು ಜೋರಾಗಿ ಮಾತಾಡ್ರು ಅಂತ ಹೇಳ್ಬೋದು. ಬಿಗ್ ಬಾಸ್ ಸುಮ್ನೆ ಗೇಮ್ ಕೊಟ್ಟಿಲ್ಲ, ನಾವೆಲ್ಲ ಕತ್ತೆ ಕಾಯಕ್ ಬಂದಿಲ್ಲ ಅನ್ನೋ ತರ ಎಲ್ಲ ಮಾತಾಡ್ರು. ಸೊ ಈ ಒಂದು ವಿಚಾರದಲ್ಲಿ ನಾವು ಅಶ್ವಿನಿ ಗೌಡ ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ, ಅಶ್ವಿನಿ
ಅಶ್ವಿನಿ ಗೌಡ ಕರೆಕ್ಟ್ ಆಗಿ ಮಾತಾಡೋದು ಎಲ್ಲಿ ವಾಯ್ಸ್ ರೈಸ್ ಮಾಡ್ಬೇಕು ಅದ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಥವಾ ಇಲ್ಲಿ ಗಿಲ್ಲಿದು ತಪ್ಪಿದೆ ಅಂತ ಹೇಳಿದ್ರೆ, ಇದು ರಕ್ಷಿತಾ ಶೆಟ್ಟಿ ತಪ್ಪಿದೆ ಅಂತ ಹೇಳಿದ್ರೆ, ಮೇ ಬಿ ಬಿಗ್ ಬಾಸ್ ಮನೆ ಅವ್ರಿಬ್ರು ಕ್ಲೋಸ್ ಆಗಿ ಅಣ್ಣ ತಂಗಿ ತರ ಕಾಣಿಸ್ಕೊಳ್ತಾ ಬಂದಿರೋದ್ರಿಂದ ಮೇ ಬಿ ಫನ್ ವೇಲೆ ಏನಾದ್ರು ಮಾತಾಡೋಕ್ ಪ್ರಯತ್ನ ಪಟ್ಟಿರ್ಬೋದೇನೋ, ಇಲ್ಲ ಗೇಮ್ ನ ವಿಚಾರ ಮಾತಾಡಿದ್ರೆ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಅವ್ರ ಗೇಮ್ ನ ಕೆಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದೊಂಥರ ರಾಂಗ್ ಆಗಿ ಪೋಟ್ರೆ ಆಗುತ್ತೆ. ಬಟ್ ಆ ತರ ಏನ್ ರಾಂಗ್ ಆಗಿ ಪೋಟ್ರೆ ಆಗ್ಲಿಲ್ಲ. ಇಲ್ಲಿ ಏನಪ್ಪ ಮಿಸ್ಟೇಕ್ ಆಗ್ತಾ ಇದೆ ಅಂದ್ರೆ, ರಕ್ಷಿತಾ ಶೆಟ್ಟಿ ಮೈಂಡ್ ನಲ್ಲಿ ಇಲ್ಲ ನಾನು ಈ ತರ ಮಾಡ್ಬೇಕು, ಸ್ಟ್ಯಾಂಡ್ ತಗೊಳ್ಬೇಕು, ನನ್ ಕರೆಕ್ಟ್ ಅನ್ಸಿರೋದು ಕರೆಕ್ಟೇ ತಗೊಳ್ಬೇಕು, ರಾಂಗ್ ಅನ್ಸಿರೋದು ರಾಂಗೇ ಮಾಡ್ಬೇಕು ಅಂತ ಇದ್ರು ಸಹನು ಎಲ್ಲ ಒಂದ್ ಕಡೆ ಗಿಲ್ಲಿ ಅವರು ಸುಮ್ನೆ ರಕ್ಷಿತಾ ಶೆಟ್ಟಿ ಅವನ್ ಬಾಂಡ್ ಇರೋದ್ರಿಂದ ಸುಮ್ನೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಪ್ರವೋಕ್ ಮಾಡೋದಕ್ಕೆ, ಇಲ್ಲ ಕಾಮಿಡಿ ಮಾಡೋದಕ್ಕೆ, ಟಾಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಮೈಂಡ್ ನಲ್ಲಿ ಇದಿಲ್ಲ ಅಂದ್ರೂ ಸಹ ಗಿಲ್ಲಿನೇ ತುಂಬ್ತಾ ಇದ್ದಾನೆ ಅನ್ನೋ ಭಾವನೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಬಂದಿರುತ್ತೆ. ಸೊ ಆ ಒಂದು ವಿಚಾರವಾಗಿ ಅವರು ಬೇಜಾರ್ಗೊಂಡಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಕುತಂತ್ರ ಮಾಡ್ಬೇಡ ಅದು ಇದು ಅಂತ ಸಹ ಗಿಲ್ಲಿ ಅವ್ರಿಗೆ ಅಂದ್ರು. ಸೊ ಗಿಲ್ಲಿ ಅವರು ಸಹ ಸ್ವಲ್ಪ ಬೇಗನೆ ರಿಯಾಕ್ಟ್ ಆದ್ರು. ಗಿಲ್ಲಿ ಅವ್ರ ಕಡೆ ಇವಾಗ ಏನು ಅನ್ನೋ ತರ ಮಾತಾಡಿದ್ರು. ಅಂಡ್ ಈ ಒಂದು ಏನು ಟಾಸ್ಕ್ ವಿಚಾರದಲ್ಲಿ ಹಾಗಾಗಿ ಹೇಳಿ ಧನುಷ್ ಅವ್ರು ವಿನ್ ಆದ ಫಸ್ಟ್ ರೌಂಡ್ ಅಂತ. ಸೆಕೆಂಡ್ ರೌಂಡ್ ಅದೇ ಟಾಸ್ಕ್ ನಲ್ಲಿ ಏನಪ್ಪಾ ಅಂದ್ರೆ, ಆ ಟೈಲ್ಸ್ ಗಳನ್ನ ತಗೊಂಡು ಹೋಗ್ಬಿಟ್ಟು ಲೈನ್ ಆಗಿ ಜೋಡಿಸಬೇಕು. 3 ಯಾವ್ದು ಫಸ್ಟ್ ಬರುತ್ತೋ ಅವ್ರು ವಿನ್ ಆದಂಗೆ. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಕಾವ್ಯ ಮತ್ತೆ ಸ್ಪಂದನ ಅವರು ವಿನ್ ಆಗ್ತಾರೆ. ಅಂಡ್ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾರೆ, ತುಂಬಾನೇ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆದಂತವ್ರು ಸೇಫ್ ಆದಂತ ಕಂಟೆಸ್ಟೆಂಟ್ ಗಳು ವಿನ್ ಆಗ್ತಾರೆ. ಅಂಡ್ ಗಿಲ್ಲಿ ಅವರು ರಕ್ಷಿತಾ ಮತ್ತೆ ರಘು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ನಿಮ್ಮಿಂದಾನೆ ನಮ್ಮ ಟೀಮ್ ಗೆದ್ದಿದ್ದು ಅನ್ನೋ ತರ. ಸುಮ್ನೆ ಪ್ರವೋಕ್ ಮಾಡೋದಕ್ಕೆ ಅಶ್ವಿನಿ ಅವ್ರನ್ನ ಮತ್ತೆ ಅಶ್ವಿನಿ ಹತ್ರ ಹೋಗ್ಬಿಟ್ಟು ಶೇಕ್ ಹೇಳ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾರೆ. ಅಂಡ್ ಬಿಗ್ ಬಾಸ್ ಅವರು ಈ ವಾರ ನೀಡಿದಂತ ಎಲ್ಲಾ ಕಂಪ್ಲೀಟ್ ಆದಂತ ಸರಣಿ ಟಾಸ್ಕ್ ಗಳು ಎಂಡ್ ಆಗಿದೆ. ಸೊ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇದೀರಾ ಅಂತ ಕನ್ಫರ್ಮ್ ಮಾಡ್ತಾರೆ. ಈಗಾಗಲೇ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ನಿಮಗೆ ಗೊತ್ತು. ಅಶ್ವಿನಿ ಅವರು ಇದ್ದಾರೆ, ರಘು ಅವರು ಇದ್ದಾರೆ, ಧ್ರುವ ಅವರು ಇದ್ದಾರೆ, ಸುದಿ ಅವರು ಇದ್ದಾರೆ, ರಾಶಿಕಾ ಅವರು ಇದ್ದಾರೆ, ರಕ್ಷಿತಾ ಅವರು ಇದ್ದಾರೆ, ರಿಷಾ ಅವರು ಇದ್ದಾರೆ. ಸೊ 8 ಕಂಟೆಸ್ಟೆಂಟ್ ಗಳು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ನಾಮಿನೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಾರ ಯಾರೆಲ್ಲ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದೀರಾ ಅಂದ್ಬಿಟ್ಟು ಅನೌನ್ಸ್ ಮಾಡುವಂತ ಸಂದರ್ಭ ಬರುತ್ತೆ. ಈಗಾಗಲೇ 2 ಟಾಸ್ಕ್ ಗಳನ್ನ ಗೆದ್ದಿದ್ದಂತಹ ನಾಮಿನೇಟೆಡ್ ತಂಡ ಈ ಒಂದು ವಾರಕ್ಕೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಆಟಕ್ಕೆ ಪಾಲ್ಗೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಟಾಸ್ಕ್ ನ ಹೇಳ್ತಾರೆ ಬಿಗ್ ಬಾಸ್ ಅವರು, ಬಾಲ್ ನಲ್ಲಿ ಹೊರಗಡೆ ಹಾಕ್ಬೇಕು ಕಂಟೆಸ್ಟೆಂಟ್ ಗಳನ್ನ. ಮೊದಲನೇ ರೌಂಡ್ ನಲ್ಲಿ ರಕ್ಷಿತಾನ ಎಲ್ಲಾ ಫೀಮೇಲ್ ಕಂಟೆಸ್ಟೆಂಟ್ ಸೇರ್ಕೊಂಡು ಹೊರಗಡೆ ಹಾಕ್ತಾರೆ. ಆ ಒಂದು ಗೇಮ್ ನಲ್ಲಿ ಸ್ಟ್ರಾಟಜಿನೂ ಇರ್ಬೋದು, ಟಾರ್ಗೆಟೆಡ್ ಮಾಡೇ ಮಾಡಿದ್ರು ಅಂತ ಕೆಲವರು ಹೇಳಬಹುದು, ಅದರಲ್ಲೂ ನಿಜ ಅಂಶ ಇದೆ. ಮೇ ಬಿ ಗೇಮ್ ನ ಒಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು, ಆ ತರನು ನೋಡ್ಬೋದು ನಾವು. ಈ ಒಂದು ಟಾಸ್ಕ್ ನಲ್ಲಿ ಲೇಡೀಸ್ ಅಲ್ಲಿ ಜಾನ್ವಿ ಅವ್ರಿಗೆ ಗೆಲ್ತಾರೆ. ಅಂಡ್ ಮೇಲ್ ನಲ್ಲಿ ಈಸಿ ಆಗಾನೆ ಗೆಲ್ತಾರೆ ರಘು ಅವ್ರು ಅಂತಾನೆ ಹೇಳ್ಬೋದು. ರಘು ಅವರು ಏನು ಧ್ರುವಂತವ್ರನ್ನ ಆಗಿರ್ಬೋದು, ಅಂಡ್ ಇವ್ರನ್ನ ನಮ್ಮ ಸುದಿಯವ್ರನ್ನ ಆದ್ರೆ ಸುದಿಯವ್ರ ಜಂಪ್ ಗಾಳಿಯಲ್ಲಿ ಹಾರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ತುಂಬಾ ಸಖತ್ತಾಗಿ ಆಡಿದ್ರು ರಘು ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ರಘು ಅವ್ರು ಎಲ್ಲೋ ಒಂದ್ ಕಡೆ ಕೇವಲ ಮಾತು ಅಥವಾ ಮೆಚುರಿಟಿ ಅಷ್ಟೆಲ್ಲ, ಗೇಮ್ ನ ವಿಚಾರ ಬಂದ್ರೆ ಗುಟ್ಟಾಗಿ ಆಡಿದ್ರು ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಧನುಷ್ ಅವ್ರ ಹತ್ರ ಲಾಸ್ಟ್ ರೌಂಡ್ ಅಲ್ಲಿ ಕೆಲವು ಫ್ಯೂ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಯ್ತಾ ಹೊರತು ಆ ಒಂದು ಗೇಮ್ ನ ಸಹ ತುಂಬಾ ಕ್ವಿಕ್ ಆಗಿ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಸೊ ಈ ಒಂದು ಎಪಿಸೋಡ್ ನಲ್ಲಿ ಮೇಜರ್ ಆಗಿ ನಾವು ಮಾತಾಡ್ಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಜಾನ್ವಿ ಅವ್ರ ವಿಚಾರ. ಜಾನ್ವಿ ಅವ್ರು ಏನು ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವ್ರ ವಿಚಾರದಲ್ಲಿ ಮಾತಾಡ್ತಾ ಇದಾರೆ, ಅದೊಂದು ತುಂಬಾ ರಾಂಗ್ ಆಗ್ತಾ ಹೋಗುತ್ತೆ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಅವರು ಬೇಕು ಅಂತಾನೆ ನಿಮ್ಮ ಟ್ರ್ಯಾಕ್ ಏನು ತೋರಿಸೋದಕ್ಕೆ ಜನಕ್ಕೆ, ಇಲ್ಲಾಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದಾರೆ ಅಥವಾ ನಿಮ್ಮನ್ನು ಉಳಿಸ್ಕೊಳ್ತಾರೆ ಅಂತ ಮಾತಾಡೋದು ಇದೆಯಲ್ಲ, ತುಂಬಾ ರಾಂಗ್ ಆಗುತ್ತೆ. ಅಂಡ್ ಇಲ್ಲಿ ಸ್ಪಂದನ ವಿಚಾರದಲ್ಲಿ ಚಾನಲ್ ನವರೇ ಬೇಕು ಅಂತ ಉಳಿಸ್ಕೊಳ್ತಾ ಇದಾರೆ ಅಂತ ಮಾತಾಡೋದು ಸಹ ತುಂಬಾ ರಾಂಗ್ ಆಗ್ಬಿಡುತ್ತೆ ಅಂತ ನನಗೆ ಅನಿಸ್ತು. ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾವ್ದಾದ್ರು ವಿಚಾರವನ್ನ ಮಾತಾಡೋದು ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಬಿಗ್ ಬಾಸ್ ನ ಎಪಿಸೋಡ್ಸ್ ನ ರಿವ್ಯೂಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ಗೋಸ್ಕರ ಆಗಿರ್ಬೋದು, ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.